ನಮಸ್ಕಾರ, ಇದೀಗ ನೀವು ನೋಡ್ತಿದ್ದೀರಾ ಉಪ್ಪೆ ನ್ಯೂಸ್. ನಾನು ನಿಮ್ಮ ಪ್ರಿಯ. ಬೀದರ್ ಲೋಕಸಭೆ ಚುನಾವಣೆಯ ಕಾಂಗ್ರೆಸ್ ಪರಿಶಿಷ್ಟ ಜಾತಿ ವಿಭಾಗದ ಭಾಲ್ಕೆ ವಿಧಾನಸಭಾ ಕ್ಷೇತ್ರದ ಉಸ್ತುವಾರಿಯಾಗಿ ಅಮಿತ್ ಸೂರ್ಯವಂಶಿ ಅವರನ್ನ ನೇಮಕ ಮಾಡಲಾಗಿದೆ. ಪಕ್ಷದ ಪರಿಶಿಷ್ಟ ಜಾತಿ ವಿಭಾಗದ ರಾಜ್ಯ ಘಟಕದ ಅಧ್ಯಕ್ಷ ಆರ್ ಧರ್ಮಸೇನ್ ಈ ನೇಮಕವನ್ನ ಮಾಡಿ ಆದೇಶ ಹೊರಡಿಸಿದ್ದಾರೆ. ಯುವ ಮುಖಂಡ ಅಮಿತ್ ಸೂರ್ಯವಂಶಿ 1.5 ದಶಕದಿಂದ ಕಾಂಗ್ರೆಸ್ ಪಕ್ಷದಲ್ಲಿದ್ದಾರೆ. ಎನ್ಎಸ್ಯುಐ ಪಕ್ಷದ ಯುವ ಘಟಕದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ ಅಚ್ಚುಕಟ್ಟಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಸದ್ಯ ಅವರು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಪರಿಶಿಷ್ಟ ಜಾತಿ ವಿಭಾಗದ ಕಾರ್ಯಕಾರಿಣಿ ಸದಸ್ಯರಾಗಿದ್ದಾರೆ. ಕಾಂಗ್ರೆಸ್ ಪಕ್ಷಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಈಶ್ವರ್ ಖಂಡ್ರೆ ಅವರಿಗೆ ಜಯವಾಗಲಿ. ಈಶ್ವರ್ ಖಂಡ್ರೆ ಅವರಿಗೆ ಜಯವಾಗಲಿ. ನಾನು ಕ್ರೈಸ್ತ ಸಮಾಜಕ್ಕೆ ನಾನು ಬಿಲಾಂಗ್ಸ್ ಮಾಡ್ತೇನೆ. ಇವತ್ತಿನ ದಿನ ಸ್ವಲ್ಪ ಜೋರಾಗಿ ಹೇಳಿ. ನಮ್ಮ ಸಂವಿಧಾನ ಶಿಲ್ಪಿಗಳಾದ ಬಾಬಾ ಸಾಹೇಬ್ ಅಂಬೇಡ್ಕರ್ ವೃತ್ತದಲ್ಲಿ ನಾವು ಒಂದು ಚಿಕ್ಕ ನಮ್ಮ ಮಾನ್ಯಗಳು ಬಿಜೆಪಿ ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ಸಂವಿಧಾನ ಮತ್ತು ಒಂದು ವಿಶ್ವಾಸ ಪಕ್ಷದಲ್ಲಿದೆ. ನಾನು ರಾಜರೂಪ ಅಧ್ಯಕ್ಷರಾಗಿ ಮಾಡಿದ್ದಾರೆ. ಬಿಜೆಪಿ ಕೂಡ ಭಾಳ ಒಂದು ದೊಡ್ಡ ಕೊಡುಗೆ, ಇವತ್ತು ನಮ್ಮ ಕ್ರೈಸ್ತ ಸಮಾಜಕ್ಕೆ ಒಂದು ದೊಡ್ಡ ಕೊಡುಗೆ. ಇತಿಹಾಸದಲ್ಲೇ ಮೊದಲನೇ ಬಾರಿ ನಮ್ಮ ಸಮಾಜಕ್ಕೆ ಒಂದು ವೈಸ್ ಚೇರ್ಮನ್ KPCCದು ಮಾಡಿದಾರಂದರೆ ಇದು ಭಾಳ ಹೆಮ್ಮೆ ವಿಷಯ. ಇದು ನನಗೆ ಮಾಡಿಲ್ಲ, ನನ್ನ ಸಮಾಜಕ್ಕೆ ಮಾಡಿದ್ದಾರೆ. ನನ್ನ ಸಮಾಜಕ್ಕೆ ಗೌರವ ಕೊಟ್ಟಿದ್ದಾರೆ. ನಾನು ವಿಶೇಷವಾಗಿ ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ ಖರ್ಗೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ ನನ್ನ ಸಮಾಜ ಪರವಾಗಿ. ಅದು ಅದೇ ರೀತಿಯಾಗಿ ನಾನು ಈ ರಾಜ್ಯದ ನಮ್ಮ ರಾಹುಲ್ ಗಾಂಧೀಜಿಯವರು ಬಹಳಷ್ಟು ಅವರು ಕಷ್ಟಪಟ್ಟಲ್ಲಿದ್ದಾರೆ. ಪಕ್ಷಕ್ಕೋಸ್ಕರ, ಜನರಿಗೋಸ್ಕರ ಅವ್ರಿಗೆ ಕೂಡ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಅದೇ ರೀತಿಯಾಗಿ ಸೋನಿಯಾ ಗಾಂಧಿ ಅಮ್ಮನವರಿಗೆ ಕೂಡ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಪ್ರಿಯಾಂಕಾ ಗಾಂಧಿ ಅಮ್ಮನವರಿಗೆ ಕೂಡ ನಾನು ಅಭಿನಂದನೆ ಸಲ್ಲಿಸ್ತೇನೆ. ವಿಶೇಷವಾಗಿ ನಮ್ಮ ರಾಜ್ಯ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ DK ಶಿವಕುಮಾರ್ ಅವರಿಗೆ ಕೂಡ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಅದನ್ನು ಪರಿಗಣಿಸಿ ಉಪಾಧ್ಯಕ್ಷ ಮಾಡಿದ್ದಾರೆ. ವಿಶೇಷವಾಗಿ ನಾನು ನಮ್ಮ ನೆಚ್ಚಿನ ನಾಯಕರಾದ ಸನ್ಮಾನ್ಯ ಶ್ರೀ ಈಶ್ವರ್ ಖಂಡ್ರೆಜಿಯವರು, ಫಾರೆಸ್ಟ್ ಮಿನಿಸ್ಟರ್ ಹಾಗೂ ನಮ್ಮ ಉಸ್ತುವಾರಿಗಳು, ಅವರಿಗೆ ಬಹಳ ನಮ್ಮ ಸಮಾಜ ಬಗ್ಗೆ ಕಳಕಳಿ ಇದೆ. ನಮ್ಮ ಸಮಾಜದ ಬಹಳಷ್ಟು ಅವರು ಅನುಕೂಲ ಮಾಡಿಕೊಟ್ಟಿದ್ದಾರೆ. ಯಾವಾಗಲೂ ನಮ್ಮ ಕಷ್ಟದಲ್ಲಿ, ನಮ್ಮ ದುಃಖದಲ್ಲಿ ಬಂದವರು ಭಾಗ ಆಗಿದ್ದಾರೆ. ಅದಕ್ಕೆ ಅವರು ಇವತ್ತು ನಮ್ಮ ಸಮಾಜಕ್ಕೆ ಒಂದು ದೊಡ್ಡ ಕೊಡುಗೆ ಕೊಟ್ಟಿದ್ದಕ್ಕೋಸ್ಕರ MLA ಪರವಾಗಿ ನಾನು ಸನ್ಮಾನ್ಯ ಶ್ರೀ ಈಶ್ವರ್ ಖಂಡ್ರೆ ಅವರಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. MLAಗಳಾದ ರಹೀಂ ಖಾನ್ ಸಾಹೇಬರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ರಾಜಶೇಖರ್ ಪಾಟೀಲ್ ಜಿ ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಮತ್ತು ಅರವಿಂದ್ ಕುಮಾರ್ ಅವಳಿ ಅವರಿಗೆ ಸಲ್ಲಿಸ್ತೇನೆ. ಮತ್ತು ಅದೇ ರೀತಿಯಾಗಿ ವಿಶೇಷವಾಗಿ ನಮ್ಮ ಜಿಲ್ಲಾಧ್ಯಕ್ಷರಾದ ಜಾಬ್ ಶೆಟ್ಟಿ ಸಾಹೇಬರು, ಅವರು ಎಲ್ಲ ವರ್ಗದಲ್ಲಿ ತೊಗೊಂಡು ಇವತ್ತು ಪಾರ್ಟಿ ನಡೆಸ್ತಾ ಇದ್ದಾರೆ. ಅವರಿಗೆ ಕೂಡ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಅದೇ ರೀತಿಯಾಗಿ ಭೀಮರಾವ್ ಪಾಟೀಲ್, ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಅವರಿಗೂ, ಮತ್ತು ಅಶೋಕ್ ಖೇಣಿಜಿ ಅವರಿಗೂ, ವಿಜಯ್ ಸಿಂಗ್ ಅವರಿಗೂ, ಮತ್ತು ಎಲ್ಲ ನಮ್ಮ ಹಿರಿಯ ಮುಖಂಡರೆಲ್ಲ ನಾಯಕರಿಗೂ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಇವತ್ತು ಬಿಜೆಪಿ ಕೂಡ ಭಾಳ ನನಗೆ ಖುಷಿ ಆಗ್ತಲಿದೆ. ನನ್ನ ಸಮಾಜಕ್ಕೆ ಒಂದು ನ್ಯಾಯ ಸಿಕ್ಕಿದೆ. ನಾವು ಎಂದಿಗೂ ಕಾಂಗ್ರೆಸ್ ಪಕ್ಷಕ್ಕೆ ಇದ್ದೆವು. ಅದು ಮಾತ್ರ ಅಲ್ಲದೆ ಈ ಒಂದು ಪೋಸ್ಟ್ ನನ್ನ ಸಮಾಜಕ್ಕೆ ಮೀರಿದಲ್ಲ, ಎಲ್ಲ ಪಕ್ಷಗಳಿಗೂ, ಎಲ್ಲ ಜಾತಿಗಳಿಗೂ, ಎಲ್ಲ ಜಾತಿ ಜನರಿಗೋಸ್ಕರ ಇದು ಕೊಟ್ಟಿದ್ದಾರೆ. ನಾನು ಇಷ್ಟವಂತಾಗಿ ನನಗೆ ಕೊಟ್ಟಿದ್ದಂಥ ಜವಾಬ್ದಾರಿ ನಿರ್ವಹಿಸ್ತೀನಿ. ಅದಕ್ಕೋಸ್ಕರ ವಿಶೇಷವಾಗಿ ನಾನು ಬಂದಂಥ ಎಲ್ಲ ನಮ್ಮ ಅಣ್ಣ ತಮ್ಮದವರು, ನಾನು ವಿಶೇಷವಾಗಿ ನಾನು ರಿಚರ್ಡ್ ಅವರಿಗೆ, ಬಚ್ಚನ್ ಸಾಹೇಬರು, ವಿಮೋದಿ ಅವರು, ನಮ್ಮ ಡಾಕ್ಟರ್ ಸಾಹೇಬರು, ಮತ್ತು ಬಂದಂಥ ಎಲ್ಲ ಮಧ್ಯಮದವರಿಗೂ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಯಾಕೆಂದರೆ ಇವಾಗ ಎಲೆಕ್ಷನ್ ಸ್ಟಂಟ್ ಇದೆ, ಕೋಡ್ ಆಫ್ ಕಂಡಕ್ಟ್ ಇದೆ, ಭಾಳಷ್ಟು ಮಾತಾಡೋಕ್ಕೆ ಬರೋಂಗಿಲ್ಲ. ಅದಕ್ಕೋಸ್ಕರ
ತಾವು ಮಧ್ಯಂತರ ನಮ್ಗೆ ಕ್ಷಮಿಸಬೇಕು. ಯಾವುದಾದ್ರು ನಾವು ತಪ್ಪಾಗಿ ಹೇಳಿದ್ರೆ ಕ್ಷಮಿಸಬೇಕು ತಾವು ದಯಮಾಡಿ. ಅದಕ್ಕೋಸ್ಕರ ನಾನು ಮಧ್ಯಮ ವರ್ಗದ ಅಭಿನಂದನೆ ಸಲ್ಲಿಸ್ತೇನೆ. ಇದು ವಿಶೇಷವಾಗಿ ನಮ್ಗೆ ಅನುಕೂಲ ಮಾಡಿಕೊಟ್ರು ಪೊಲೀಸರು ರಿಕ್ವೆಸ್ಟ್ ಮಾಡಿದೆವು, ಸರ್ ಈ ರೀತಿ ಅದರಲ್ಲಿ ನೀವು ಮಾಡ್ಬೋದು, ಅದೇನು ಅಬ್ಜೆಕ್ಷನ್ ಇಲ್ಲ ಅಂತ ಪೊಲೀಸ್ ಡಿಪಾರ್ಟ್ಮೆಂಟ್ ಅಂತ ನನಗೆ ಹೆಲ್ಪ್ ಮಾಡಿದ್ದಾರೆ. ಅದಕ್ಕೆ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಮತ್ತೊಂದು ಸಲ ನಾನು ನನ್ನ ಈಶ್ವರ್ ಖಂಡ್ರೆ ಅವರಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ನಮ್ಮೆಲ್ಲ ನಮ್ಮ ಸಮಾಜ ಪರವಾಗಿ ಮತ್ತು ಇನ್ನೊಂದು ಸಲ ನಾನು ಆಶ್ವಾಸನೆ ಕೊಡ್ತೀನಿ. ಜೈ ಕಾಂಗ್ರೆಸ್. ಈ ಸಮಯದಲ್ಲಿ ಭಾಳ ಅಮೂಲ್ಯದಿಂದ ಮಾಡಬೇಕಾಗಿತ್ತು, ಮಾಡೋಕ್ಕಾಗೋದಿಲ್ಲ. ಯಾಕಂದರೆ ಎಲೆಕ್ಷನ್ ಕೊಂಡ್ರು ಮಾಡೋಕ್ಕಾಗಿಲ್ಲ. ವಿಶೇಷ ಇವತ್ತು ತಿಳಿಸ್ಬೋದಾಗಿರ್ತೇನೆ. ಜಾನ್ವೇಶ್ರೀ ಬಳಗದಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಭೀಮೋಡಿ ಬಳಗದಿಂದ ಅವರು ಸುಮಾರು ವರ್ಷದಿಂದ ಕಾಂಗ್ರೆಸ್ ಪಕ್ಷದಲ್ಲಿ ಕೆಲಸ ಮಾಡ್ತಾ ಬಂದಿದ್ದಾರೆ. ಅದನ್ನು ಕೆಲಸ ನೋಡಿ ಪರಿಗಣಿಸಿ ಈ ಸ್ಟೇಟ್ದು ಉಪಾಧ್ಯಕ್ಷ ಮಾಡಿದ್ದಾರೆ ಅಂದರೆ ಇದು ಭಾಳ ದೊಡ್ಡ ವಿಷಯ. ಭಾಳಷ್ಟು ಜನರಿದ್ದಾರೆ, ಆದರೆ ಜಾನ್ವೇಶ್ರೀ ಯಾಕೆ ಮಾಡಬೇಕಿತ್ತು? ಅದಕ್ಕೋಸ್ಕರ ಏನಾದರೂ ಕೆಲಸ ಕಾರ್ಯ ನೋಡಿ ಅವರಿಗೆ ಪರಿಗಣಿಸಿ ಏನಾದರೂ ವೈಸ್ ಪ್ರೆಸಿಡೆಂಟ್ ಸ್ಟೇಟ್ದು ವೈಸ್ ಪ್ರೆಸಿಡೆಂಟ್ ಮಾಡಿದ್ದಾರೆ. ಅದಕ್ಕೋಸ್ಕರ ನಾನು ಮೊದಲದಾಗಿ ಈಶ್ವರ್ ಖಂಡ್ರೆ ಸಾಬ್ರಿಗೆ ಧನ್ಯವಾದ ಹೇಳ್ತೇನೆ. ಅದೇ ರೀತಿಯಾಗಿ ರಹೀಮ್ ಖಾನ್ ಸಾಬ್ರಿಗೆ ಅವರಿಗೂ ಸಹ ಧನ್ಯವಾದ ಹೇಳ್ತೇನೆ. ಅದೇ ರೀತಿಯಾಗಿ ನಮ್ಮ MLC ಆಗಿರುವಂಥ ಅರವಿಂದ್ ರಳಿ ಅವರಿಗೆ ಸಹ ಧನ್ಯವಾದ ಹೇಳುವನಾಗಿರ್ತೇನೆ. ಮತ್ತು ರಾಜಶೇಖರ್ ಪಾಟೀಲ್ ಹಾಗೂ MLC ಭೀಮರಾವ್ ಪಾಟೀಲ್ ಅವರಿಗೆ ಸಹ ಧನ್ಯವಾದ ಹೇಳ್ತೇನೆ. ಚಂದ್ರಶೇಖರ್ ಪಾಟೀಲ್ ಅವರಿಗೆ ಸಹ ವಂದನೆ ತಿಳಿಸುವನಾಗಿರ್ತೇನೆ. ಹಾಗೂ ವಿಜಯ್ ಸಿಂಗು ಮತ್ತು ಅಶೋಕ್ ಖೇಣಿ ಅವರು ಹಾಗೂ ಬಸವರಾಜ್ ಜಾಬ್ಸೆಟ್ಟಿ ಅವರಿಗೆ ಎಲ್ಲ ಉಳಿದ ಎಲ್ಲ ನಮ್ಮ ಗಣ್ಯ ವ್ಯಕ್ತಿಗಳಿಗೆ, ಗಣ್ಯ ರಾಜಕೀಯ ವ್ಯಕ್ತಿಗಳಿಗೆ ಎಲ್ಲರಿಗೆ ಧನ್ಯವಾದ ಹೇಳ್ತೇನೆ. ಇನ್ನು ಮುಂಬರುವ ಚುನಾವಣೆಯಲ್ಲಿ ನಾವೆಲ್ಲ ಒಂದಾಗಿ ಸಾಗರ್ ಖಂಡ್ರೆ ಅವರಿಗೆ ನಾವು ಬಹುಮತದಿಂದ ಗೆಲ್ಲಿಸಬೇಕಂತ ವಿಧಾನಸಭೆಯಾಗಿದೆ. ಈ ಸಮಯದಲ್ಲಿ ನಾವು ಇಲ್ಲಿ ಬಂದಿದ್ದೇವೆ, ಎಲ್ಲರೂ ಸಹಕಾರ ಮಾಡಿದ್ದೀರಿ. ಇನ್ನು ಬಹಳಷ್ಟು ಕೆಲಸ ಕಾಂಗ್ರೆಸ್ ಪಕ್ಷದಲ್ಲಿ ಗ್ಯಾರಂಟಿಗಳಿದೆ, ಗ್ಯಾರಂಟಿ ಕೆಲಸ ಮಾಡೋರಾಗಿದ್ದಾರೆ. ರಾಹುಲ್ ಗಾಂಧಿ ಸಹ ಮಹಿಳೆಗೆ 1 ಲಕ್ಷ ರೂಪಾಯಿ ನಾವು ಕೊಡುಗೆಯನ್ನು ಕೊಡ್ತೇವೆ. 1 ಲಕ್ಷ ಒಬ್ಬರಿಗೆ 1 ಲಕ್ಷ ರೂಪಾಯಿ ಗ್ಯಾರಂಟಿಯನ್ನು ಕೊಡ್ತಿದ್ದಾರೆ. ಅದು ಸಹ ನಾವು ಉಪಯೋಗ ಮಾಡಬೇಕು. ಮುಂದೆ ಬರೋ ಚುನಾವಣೆಯಲ್ಲಿ ಎಲ್ಲ ಸಮಾಜದವರು ಇದಕ್ಕೆ ಕಾಂಗ್ರೆಸ್ ಪಕ್ಷ ಗೆಲ್ಲಿಸಬೇಕಂತ ವಿನಂತಿಸುವನಾಗಿರ್ತೇನೆ. ಸಾಗರ್ ಖಂಡ್ರೆ ಅವರಿಗೆ ಭಾಳ ಬಹುಮತದಿಂದ ಗೆಲ್ಲಿಸಬೇಕಂತ ವಿನಂತಿಸುವನಾಗಿರ್ತೇನೆ. ಎಲ್ಲರಿಗೆ ಧನ್ಯವಾದ. ಎಲ್ಲರಿಗೆ ಜೈ ಕಾಂಗ್ರೆಸ್. ಜೈ ಕಾಂಗ್ರೆಸ್. ನಾವೆಲ್ಲ ಬೀದರ್ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಜಾನ್ ವಿಲ್ಸಸ್ ಅವರಿಗೆ ಒಂದು ಧನ್ಯವಾದ ಹೇಳುತ್ತಾ, ಅವರ ಕಾರ್ಯಗಳನ್ನು ನೋಡುತ್ತಾ ಅವರಿಗೊಂದು ಈ ಒಂದು ಸ್ಥಾನ ಅವರಿಗೆ ದೊರಕಿದ್ದು, ಹಾಗೂ ಈ ಒಂದು ಚುನಾವಣೆ ಒಂದು ನಮ್ಮ 5 ಪಂಚ ಗ್ಯಾರಂಟಿಗಳಿವೆ, ಎಲ್ಲ ಜನರಿಗೆ ತಲುಪಿದೆ. ಅದರ ಲಾಭ ಎಲ್ಲರಿಗೂ ಯೂಸ್ ತಗೋತಿದ್ದಾರೆ. ಹಾಗೂ ಇದೇ ರೀತಿಯಾಗಿ ನಮ್ಮ ಸಿದ್ದರಾಮಯ್ಯನವರು, DK ಶಿವಕುಮಾರಣ್ಣವರು, ಹಾಗೂ ನಮ್ಮ ಖಂಡ್ರೆ ಸಾಹೇಬರು, ಹಾಗೂ ನಮ್ಮ ರಹೀಮ್ ಖಾನ್ ಜಿ ಅವರು ಇನ್ನೂ ಹೆಚ್ಚಿನ ಕಾರ್ಯಗಳು ಮತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಎಲ್ಲರಿಗೆ ಹೆಲ್ಪ್ ಆಗಬೇಕು. ಮತ್ತು ಎಲ್ಲರಿಗೆ ಕಡು ಬಡವರಿಗೆ ಮತ್ತು ಎಲ್ಲ ದೀನ ದಲಿತರಿಗೆ, ಯುವಕರಿಗೆ ಮತ್ತು ಹೆಣ್ಣುಮಕ್ಕಳಿಗೆ ಅವರು ಬಲಿಷ್ಠ ಆಗಬೇಕಂದ್ರೆ ನಮ್ಮ ಕಾಂಗ್ರೆಸ್ ಸರ್ಕಾರ ಏನಂದ್ರೆ ಹೆಚ್ಚಿನ ಒಂದು ಒಲ ಕೊಡಬೇಕು ಮತ್ತು ಮತ ಕೊಡಬೇಕು. ಈ ಟೈಮಿಗೆ ಏನಂದ್ರೆ ಈ ಸಾಗರ್ ಖಂಡ್ರೆ ಅವರಿಗೆ ಏನಂದ್ರೆ ತಮ್ಮ ಬೆಂಬಲ ಇರಬೇಕು ಅಂತ ಹೇಳಿ ನಾನು 2 ಮಾತು ಮುಗಿಸಿದೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕಾಂಗ್ರೆಸ್. ಸಾಗರ್ ಖಂಡ್ರೆ ಅವರಿಗೆ ಸಾಗರ್ ಖಂಡ್ರೆ ಅವರಿಗೆ ರಹೀಮ್ ಖಾನ್ ಸಾಹೇಬರಿಗೆ ರಹೀಮ್ ಖಾನ್ ಸಾಹೇಬರಿಗೆ ಒಂದೆರಡು ಮಾತಾಡ್ರಿ ಸರ್ ಹಂಗೆ. ಥ್ಯಾಂಕ್ ಯು ಜೀಸಸ್. ದೇವರು ನಮಗೆ ಸ್ತೋತ್ರವಾಗಲಿ. ಇವತ್ತಿನ ದಿವಸ ನಮ್ಮ ಮಧ್ಯದಲ್ಲಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಕಮಿಟಿ ವತಿಯಿಂದ ಇವತ್ತು ನಮ್ಮೂರಿಗೆ ಆದಂಥ ನಮ್ಮ ಹಿರಿಯರು, ನಮ್ಮ ಅಣ್ಣನವರಾದಂಥ ಜಾನ್ವೇಶ್ರೀ ಅವರಿಗೂ ಉಪಾಧ್ಯಕ್ಷರು ಮಾಡಿದ್ದಾರೆ. ಹಾಗೂ ಅದೇ ರೀತಿಯಾಗಿ ನಮ್ಮ ಬಚ್ಚನ್ ಅವರಿಗೂ, ಅವರು ಭಾಳ ಸೀನಿಯರು, ಅವರಿಗೂ ಸಹ ಮುನ್ಸಿಪಾಲ್ಟಿಯ ನಗರಸಭೆಯ ಕೌನ್ಸಿಲರ್ ಆಗಿ ಅವರಿಗೆ ನೇಮಕ ಮಾಡಿದ್ದಾರೆ. ಅವರಿಗೂ ಸಹ ನಾನು ನನ್ನ ವತಿಯಿಂದ, ನನ್ನ ಕುಟುಂಬದ ವತಿಯಿಂದ, ಇಡೀ ನಮ್ಮ ಕಮ್ಯುನಿಟಿ ವತಿಯಿಂದ ಅವರಿಬ್ಬರಿಗೂ ನಾನು ಮೊದಲದಾಗಿ ಕೃತಜ್ಞತೆಗಳು ಸಲ್ಲಿಸ್ತೇನೆ. ಅದೇ ರೀತಿಯಾಗಿ ಶುಭಾಶಯಗಳನ್ನು ತಿಳಿಸುತ್ತಾ, ವಿಶೇಷವಾಗಿ ಇದಕ್ಕೆ ಮಾಡಿರುವಂಥ ರಾಷ್ಟ್ರೀಯ ಅಧ್ಯಕ್ಷರಾದಂಥ ನಮ್ಮವರೇ ಆದಂಥ ನಮ್ಮ ಜಿಲ್ಲೆಯವರಾದಂಥ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಿಗೂ, ಈ ರಾಜ್ಯದ KPCC ಅಧ್ಯಕ್ಷರಾದಂಥ
KPCC ಅಧ್ಯಕ್ಷರಾದಂಥ DK ಶಿವಕುಮಾರ್ ಸಾಹೇಬರಿಗೂ ಹಾಗೂ ಸಿದ್ದರಾಮಯ್ಯ ಸಾಹೇಬರಿಗೂ ಹಾಗೂ ವಿಶೇಷವಾಗಿ ಬೀದರ್ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂಥ ಈಶ್ವರ್ ಖಂಡ್ರೆ ಅವರಿಗೂ, ರಹೀಂ ಖಾನ್ ಅವರಿಗೂ, ರಾಜಶೇಖರ್ ಪಾಟೀಲ್ ಅವರಿಗೂ ನಾನು ವಿಶೇಷವಾಗಿ ನಮ್ಮ ಕಮ್ಯುನಿಟಿ ವತಿಯಿಂದ ಅವರಿಗೆ ತುಂಬ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಯಾಕಂದರೆ ನಮ್ಮ ಕಮ್ಯುನಿಟಿಗೆ ಈಗಾದರೂ ಅವರು ಕಣ್ ತೆರೆದು ಈಗಾದರೂ ನಮ್ಮವ್ರಿಗೆ ಮಾಡ್ತಾ ಇದ್ದಾರೆ. ನಾವು ಇಡೀ ಕಮ್ಯುನಿಟಿ ವತಿಯಿಂದ ಅವರಿಗೆ ನಾನು ಧನ್ಯವಾದಗಳು ಹೇಳ್ತೀನಿ. ವಿಶೇಷವಾಗಿ ಮುಂದೆ ಬರುವಂಥ ದಿನಗಳಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಮಗೆ ಸ್ಥಾನಮಾನ ಕೊಡುವಂಥ ಕೆಲಸ ನೀವು ಮಾಡಬೇಕಾಗಿದೆ. ಯಾಕಂದರೆ ನಾವು ಬ್ಯಾಕ್ ಬೋನ್ ಆಫ್ ಕಾಂಗ್ರೆಸ್ ಪಾರ್ಟಿ, ನಮ್ಮ ಕಮ್ಯುನಿಟಿ ಅಂದರೆ ಕಾಂಗ್ರೆಸ್ ಪಾರ್ಟಿ. ಹಾಗಾಗಿ ಮುಂದೆ ಬರುವಂಥ ದಿನಗಳಲ್ಲಿ ನಾವು ಯಾವುದೇ ಒಂದು ಇದ್ದಿದ್ದರೂ ನಾವೆಲ್ಲರೂ ಸೇರಿ ಅವ್ರ ಹತ್ರ ಕೇಳಿ ಹೋರಾಟ ಮಾಡಿ ನಮ್ಮ ಸ್ಥಾನಗಳನ್ನು ತಗೊಳ್ತೀವಿ ನಾವು. ಹೀಗೆ ವಿಶೇಷವಾಗಿ ಕರ್ನಾಟಕದಲ್ಲಿ ಐವನ್ ಡಿಸೋಜಾ ಅವರಿಗೂ, ಪ್ರವೀಣ್ ಪೀಟರ್ ಅವರಿಗೂ, ಮೆಟಿಲ್ಡಾ ಅವರಿಗೂ ಭಾಳಷ್ಟು ಜನರಿಗೆ ನಮ್ಮ ಕಮ್ಯುನಿಟಿ ವತಿಯಿಂದ ಮಾಡಿದ್ದಾರೆ. ನಾನು ವಿಶೇಷವಾಗಿ ಮತ್ತೊಂದು ಸರ್ತಿ ಬ್ರಿಜೇಶ್ ಅವರಿಗೂ ಮಾಡಿದ್ದಾರೆ. ನಾನು ಇನ್ನೊಂದು ಸರ್ತಿ ವಿಶೇಷವಾಗಿ ನಾನು KPCC ಅಧ್ಯಕ್ಷರಿಗೂ ಹಾಗೂ ಇಲ್ಲಿ ಕಾರ್ಯಾಧ್ಯಕ್ಷರಿಗೂ ನಾನು ನನ್ನ ವತಿಯಿಂದ ಕಮ್ಯುನಿಟಿ ವತಿಯಿಂದ ನಾನು ಧನ್ಯವಾದಗಳನ್ನು ಸಲ್ಲಿಸ್ತೀನಿ. ಥ್ಯಾಂಕ್ ಯು. ತಮ್ಮ ಹೆಸರು? ಸಂಜಯ್ ಜಾಗೀರ್ದಾರ್, ಎಕ್ಸ್ ಡಿಸ್ಟ್ರಿಕ್ಟ್ ಪ್ರಮುಖ. ಅಧ್ಯಕ್ಷರಾದಂಥ DK ಶಿವಕುಮಾರ್ ಅವರು ನಮ್ಮ ಸಮಾಜದ ಮುಖಂಡರು 5 ಜನಕ್ಕೆ ಮಾಡಿದ್ದಾರೆ ಇಡೀ ಕರ್ನಾಟಕ ರಾಜ್ಯದಲ್ಲಿ. ಭಾಳ ಸಂತೋಷದ ಮಾತು. ಯಾಕಂದ್ರೆ ನಮ್ಮ ಕ್ರಿಶ್ಚಿಯನ್ ಅಂದ್ರೆ ಕಮಿಟಿ ಅಂದ್ರೆ ಈ ಕಾಂಗ್ರೆಸ್ ಬೆನ್ನೆಲು ಇದ್ದಪ್ಲೆ ಆ ಶಕ್ತಿ ಇದೆ. ಅವರು ಬೇರೆ ಜನ ಅನ್ಯ ಜನ ಯಾರು BJP ಕೋಮೋದಿ ಪಕ್ಷದವರು ಏನಂತಾರ, ಅವರು ಏನು ಡಿಪಾಸಿಟ್ ಕಾಂಗ್ರೆಸ್ ಡಿಪಾಸಿಟ್ ಹೆಂಗದು ಅಮೌಂಟ್ ಇತ್ತು ಡಿಪಾಸಿಟ್ ಇದ್ದಪ್ಲೆ ಕಾಂಗ್ರೆಸ್ ಓಟ್ ಅಂತ ತಿಳ್ಕೊತಿದ್ದಾರೆ ಭಾಗ್ಯ ಬಂಧುಗಳೇ. ಅಸಲಕ್ಕ ಈಗ ಕೊಡುಗೆ ಕೊಟ್ಟಿದ್ದಾರ. ಹೈಕಮಾಂಡ್ ಮಲ್ಲಿಕಾರ್ಜುನ ಖರ್ಗೆ ಅವರಾಗಲಿ, ಸುರ್ಜೇವಾಲ ಆಗಲಿ, ವೇಣುಗೋಪಾಲ್ ಅವರು ಆಗಲಿ, DK ಶಿವಕುಮಾರ್ ಅವರಾಗಲಿ, ಸಿದ್ದರಾಮಯ್ಯರಾಗಲಿ, ನಮ್ಮ ಕಲ್ಯಾಣ ಕರ್ನಾಟಕ ಭಾಗದ ಇನ್ಚಾರ್ಜ್ ಆದಂಥ ಈಶ್ವರ್ ಖಂಡ್ರೆ, ಈ ಭಾಗದ ಧೀಮಂತ ನಾಯಕರು ಈಶ್ವರ್ ಖಂಡ್ರೆ ಅವರಾಗಲಿ, ಆಮೇಲೆ ಬೀದರ್ ಜಿಲ್ಲಾದ ರಹೀಂ ಖಾನ್ ಮಂತ್ರಿಗಳಾಗಲಿ, ಎಲ್ಲ ಮುಖಂಡರಿಗೆ ನಾವು ನಮ್ಮ ಜಿಲ್ಲಾ ವತಿ ಕಡೆಯಿಂದ ನಮ್ಮ ಕರ್ನಾಟಕ ಕ್ರಿಶ್ಚಿಯನ್ ಕಮಿಟಿ ಕಡೆಯಿಂದ ಎಲ್ಲ ಕಡೆದು ಧನ್ಯವಾದ ಅಂತ ಹೇಳಿ ಅವರಿಗೆ ಧನ್ಯವಾದ ಸಲ್ಲಿಸು ಅಂತ ಹೇಳಿ ನನ್ನ ಹೆಸರು ಶಾಮಣ್ಣ ಬೊಂಬಳ್ಗಿ, ಕಾಂಗ್ರೆಸ್ ಯುವ ಮುಖಂಡರು. ಕರ್ನಾಟಕ ಕಾಂಗ್ರೆಸ್ ಅಲ್ಲದೆ ರಾಷ್ಟ್ರೀಯ ಕಾಂಗ್ರೆಸ್ ವತಿಯಿಂದ ನಮ್ಮ ಜಿಲ್ಲೆಯ ಇಬ್ಬರು ನಮ್ಮ ಯುವ ನಾಯಕರಿಗೆ ಒಳ್ಳೆಯ ಸ್ಥಾನವನ್ನು ಕೊಟ್ಟಿದ್ದಾರೆ. ಒಂದು ರಾಜ್ಯದ ಉಪಾಧ್ಯಕ್ಷರು ಮತ್ತು ನಮ್ಮ ನಗರಸಭೆಯ ಸದಸ್ಯರಾಯಿತು. ನಮ್ಗೆ ಭಾಳ ಆಸೆ ಇತ್ತು, ನಾವು ಕೇಳ್ತಾ ಇದ್ದೀವಿ, ನಾವು 100ಗೆ 90% ಕಾಂಗ್ರೆಸ್ಗರಾಗಿದ್ದೇವೆ, ಆದರೆ ನಮಗೆ ಯಾಕೆ ಸ್ಥಾನ ಸಿಗ್ತಿಲ್ಲಪ್ಪ ಅಂತ ನಮ್ಗೆ ನೋವಿತ್ತು. ಆದರೆ ಇವತ್ತು ನಮ್ಮ ಹೈಕಮಾಂಡು, ನಮ್ಮ DK ಸಿದ್ದರಾಮಯ್ಯ ಸರ್ ಅವರು ಅವರೆಲ್ಲರೂ ಇವತ್ತು ನಮ್ಮನ್ನು ಕಣ್ತೆರೆದು ನೋಡಿ ಇವತ್ತು ಹೌದು ಕ್ರೈಸ್ತರು ನಮ್ಮ ಜೊತೆ ಇದ್ದಾರೆ, ಅವ್ರಿಗೆ ನಾವು ಸ್ಥಾನಮಾನ ಕೊಡಬೇಕಂತ ಇವತ್ತು ರಾಷ್ಟ್ರೀಯ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಕೂಡ ನಮ್ಮ ಸ್ಥಾನ ಮಾಡಿದ್ದಾರೆ. ಅದೇ ವಿಶೇಷವಾಗಿ ನಮ್ಮ ಬೀದರ್ಗೆ ಸ್ಥಾನಮಾನ ಕೊಟ್ಟಿದ್ದಾರೆ. ಮುಂದಿನ ದಿನಮಾನಗಳಲ್ಲಿ ಇನ್ನೂ ನಮ್ಮ ಭಾಳಷ್ಟು ನಮ್ಮ ನಾಯಕರಿದ್ದಾರೆ, ಯುವ ನಾಯಕರಿದ್ದಾರೆ. ಸಂಜಯ್ ಜಾಗೀರ್ದಾರ್ ಕೂಡ ಭಾಳಷ್ಟು ಕೆಲಸ ಮಾಡಿದ್ದಾರೆ. ಈ ಥರ ಭಾಳಷ್ಟು ನಮ್ಮ ನಾಯಕರಿದ್ದಾರೆ. ಅವರು ಮುಂದಿನ ದಿನಗಳಲ್ಲಿ ಕೂಡ ಇನ್ನೂ ಒಳ್ಳೊಳ್ಳೆ ಸ್ಥಾನಗಳು ಕೊಟ್ಟು ನಡೆಸಬೇಕು, ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ಅಂತ ಹೇಳಿದ್ರೆ. ಮತ್ತು ಅದೇ ರೀತಿ ನಮ್ಮ ಶಿರೋಮಣಿ ಅವರು ಕೂಡ, ನಮ್ಮ ಶಿರೋಮಣಿ ಅವರು ಭಾಳಷ್ಟು ನಮ್ಮ ಕಾಂಗ್ರೆಸ್ ಪಕ್ಷದ ಸಲುವಾಗಿ ಅವರು ಕೂಡ ದುಡಿದಿದ್ದಾರೆ. ಇನ್ನೂ ಭಾಳಷ್ಟು ಜನ ಅವ್ರ ಎದುರಿಗಿಲ್ಲ. ಅದು ಕ್ರೈಸ್ತರು ಎಲ್ಲರೂ ಎಷ್ಟು ನಾಯಕರಾಗಿ ಓಡಾಡ್ತಿದ್ದಾರಲ್ಲ, ಎಲ್ಲರೂ ಕಾಂಗ್ರೆಸ್ ಪಕ್ಷದ ಅನುಯಾಯಿಗಳಾಗಿದ್ದಾರೆ. ನಾವು ಕಾಂಗ್ರೆಸ್ದಲ್ಲಿ ಇದ್ದಿಲ್ಲ, ಪಕ್ಷದಲ್ಲಿಲ್ಲ, ಆದರೂ ಕೂಡ ನಾವು ಕಾಂಗ್ರೆಸ್ಗೆ ಹಿಂಬಾಲಿತರಾಗಿದ್ದೀವಿ. ಆದ್ದರಿಂದ ಇವತ್ತು ನಮಗೆ ಏನು ಸಂತೋಷ ಆಗಿದೆ, ನಮ್ಗೆ ಎಂದೂ ಆಗಿಲ್ಲ ಅಷ್ಟು ಸಂತೋಷ ಕಾಂಗ್ರೆಸ್ ಪಕ್ಷದಿಂದ. ಇವತ್ತು ನಮ್ಗೆ ಸಂತೋಷ ಆಗಿದೆ. ಮುಂದಿನ ಬರುವ ದಿನಗಳಲ್ಲಿ ಈ ಬೀದರ್ ಜಿಲ್ಲೆಯಲ್ಲಿ ಸಾಂಗರ್ ಖಂಡ್ರೆ ಅವ್ರನ್ನ 100% ಆಗಿ ನಾವು ಗೆಲ್ಲಿಸ್ತೇವೆ ಅಂತ ಹೇಳ್ತಾ ಮಾತು ಕೊಡುತ್ತೆ, ಅದು ಮಾತು ಮುಗಿಸ್ತೇವೆ. ಜೈ ಹಿಂದ್, ಜೈ ಕರ್ನಾಟಕ. ನನ್ನ ಹೆಸರು ಶಿರೋಮಣಿ ಶ್ರೀಮಂಡಲ್ ಅಂತಂದು. ನಾವು ಕರ್ನಾಟಕ ಕ್ರಿಶ್ಚಿಯನ್ ಫೆಡರೇಷನ್ ಅಧ್ಯಕ್ಷ ಆಗಿರ್ತೀವಿ. ಮತ್ತು ಆಲ್ ಇಂಡಿಯಾ ಫೆಡರೇಷನ್ ಆಫ್ SC ST ಬ್ಯಾಕ್ವರ್ಡ್ ಮೈನಾರಿಟೀಸ್ ಎಂಪ್ಲಾಯೀಸ್ ವೆಲ್ಫೇರೇಷನ್ ಅಧ್ಯಕ್ಷ ಕೂಡ ಇದ್ದೀನಿ. ಇವತ್ತಿನ ದಿವಸದಲ್ಲಿ ನಮಗೆ ತುಂಬ ಸಂತೋಷವಾದ ದಿವಸ ಇದೆ. ಯಾಕಂತಂದ್ರೆ ನಮ್ಮ ಕ್ರೈಸ್ತರಲ್ಲಿ ಒಳ್ಳೆ ಜ್ಞಾನದಿಂದ ನಮ್ಮ ಕಾಂಗ್ರೆಸ್ ನಮ್ಮ ಜಿಲ್ಲಾ ಆಡಳಿತದಲ್ಲಿರ್ತಕ್ಕಂಥ ಸಚಿವರು ಈಶ್ವರ್ ಖಂಡ್ರೆಜಿ ಅವರು ಮತ್ತು ರಹೀಂ ಖಾನ್ ಅವರು ನಮಗೆ ಒಳ್ಳೆಯ ರೀತಿಯಿಂದ ಕಾಂಗ್ರೆಸ್ನಿಂದ
ನಮ್ಮ ಕ್ರೈಸ್ತರಿಗೆ ಒಳ್ಳೆ ಅಭಿನಂದನೆ ಸಲ್ಲಿಸಿ ನಮ್ಮೇನಂತಂದ್ರೆ ನಮ್ಗೆ ಇಬ್ಬರು ವ್ಯಕ್ತಿಗಳಿಗೆ ಬಹಳಷ್ಟು ದಿವಸದಿಂದ ನಾವು ಕಾಂಗ್ರೆಸ್ನಲ್ಲಿ ದುಡ್ದೀವಿ, ಅವರಿಗೊಂದು ಈ ಒಂದು ಸ್ಥಾನ ಕೊಟ್ಟಿದ್ದಕ್ಕಾಗಿ ನಾವು ಕಾಂಗ್ರೆಸ್ಗೆ ತುಂಬ ಅಭಿನಂದನೆ ಸಲ್ಲಿಸ್ತೀವಿ. ಮತ್ತು ಇನ್ನೊಂದು ವಿಷಯ ಏನಂತಂದ್ರೆ ನಮ್ಮ ಕಾಂಗ್ರೆಸ್ನಲ್ಲಿ ಇವರು ಹೇಳಿದ ಪ್ರಕಾರ ನಮ್ಮ ಕಾಂಗ್ರೆಸ್ ಎಲ್ಲಿ ಬಂದಂತಂದರೆ ಭಾರತದಲ್ಲಿ ಕ್ರಿಶ್ಚಿಯಾನಿಟಿನೇ ಇದೆ. ಯಾಕಂತಂದ್ರೆ ಕೆಲವೊಂದು ಜಾತಿವಾದಿಗಳು ಬಹಳಷ್ಟು ಯಾವಾಗ ಈ ಕಡೆನೂ ಹೋಗ್ತಾರೆ, ಕೆಲವೊಂದು ಆ ಕಡೆನೂ ಹೋಗ್ತಾರೆ. ಆದರೆ ಕ್ರೈಸ್ತರು ಆ ಥರ ಇಲ್ಲ. ನಾವು ಸತ್ಯವಾಗಿ ಕಾಂಗ್ರೆಸ್ ಆಗಿದ್ದೀವಿ, ಕಾಂಗ್ರೆಸ್ ಆಗಿ ನಾವು ದುಡಿತಾ ಇದ್ದೀವಿ, ಕಾಂಗ್ರೆಸ್ಗಾಗಿ ನಾವು ತ್ಯಾಗ ಕೂಡ ಮಾಡೀವಿ. ಮತ್ತು ಕಾಂಗ್ರೆಸ್ಗಾಗಿ ನಾವು ನಮ್ಮ ಇಲ್ಲಿವರೆಗೆ ನಾವೇನಂತಂದ್ರೆ ಸಿಗಲ್ ಹೋದ್ರೂ ನಾವು ಕಾಂಗ್ರೆಸ್ಸಲ್ಲೇ ಇದ್ದೀನಿ. ಈ ಒಂದು ಎಕ್ಸಾಂಪಲ್ ನಾನೇ ಹೇಳ್ತೀನಿ. ನನ್ನ ಹೆಸರು ಶಿರೋಮಣಿ ಶ್ರೀಮಂಡಲ್ ಅಂತಿದೆ. ನಾನು ಕಾಂಗ್ರೆಸ್ನಲ್ಲಿ 40 ಇಯರ್ಸ್ಲಿಂದ ನಾನು ಕಾಂಗ್ರೆಸ್ನಲ್ಲಿ ಇದ್ದೀನಿ. ಆದ್ರೆ ನಾನು ಇನ್ನೂವರೆಗೆ ನಾನು ಕೊಡಲಿಲ್ಲ ಆದ್ರೂ ಕಾಂಗ್ರೆಸ್ನಲ್ಲೇ ಇದ್ದೀನಿ. ಆದ್ರೆ ನಾನು ಬಿಟ್ಟು ಹೋಗಿಲ್ಲ ಎಲ್ಲಿನೂ. ಅದಕ್ಕೆ ನಾನು ಅಭಿಮಾನದಿಂದ ಹೇಳ್ತೀನಿ, ನನ್ನ ಗರ್ವಲಿಂದ ಹೇಳ್ತೀನಿ, ನಾನು ಕಾಂಗ್ರೆಸ್ನಲ್ಲಿ ನಂಬಿಕೆ ಇದೆ. ನಮ್ಮ ಕಾಂಗ್ರೆಸ್ನಲ್ಲಿ ನಾನು ಸಿಗ್ಲಿಲ್ಲ ಆದ್ರೆ ನಮ್ಮ ಅಣ್ಣ ತಮ್ಮರಿಗೆ ಕೊಡ್ತಾ ಇದ್ದಾರೆ, ನನಗೆ ಬಹಳ ಸಂತೋಷ ಇದೆ. ಇನ್ನೊಂದೇನಂತಂದ್ರೆ ಮೇಲಿರ್ತಕ್ಕಂಥ ನಮ್ಮ ಎಲ್ಲ ಕಾಂಗ್ರೆಸ್ ವ್ಯಕ್ತಿಗಳು, ಹಿರಿಯರು, ಡಿ.ಕೆ. ಶಿವಕುಮಾರ್ ಮತ್ತು ನಮ್ಮ ಸಿದ್ದರಾಮಯ್ಯಜಿ ಅವರು ಎಲ್ಲರೂ ನಮ್ಗೆ ಏನಂತಂದ್ರೆ ಕಾಂಗ್ರೆಸ್ಲಿಂದ ನಮ್ಮ ಕ್ರೈಸ್ತರಿಗೆ ಸಿಗಂತ ಸವಲತ್ತು ವಿಷಯ ಮತ್ತೆ MLC ಇಲ್ಲಿವರೆಗೆ ನಮ್ಗೆ ಕಾಂಗ್ರೆಸ್ನಿಂದ ಪಟ್ಟಿಲ್ಲ. ಇವಾಗ ಅಂದ್ರೆ ಕಾಂಗ್ರೆಸ್ನಿಂದ ನಮ್ಗೆ MLCನೂ ಕೊಡಬೇಕು, ಮತ್ತೆ ಅಧ್ಯಕ್ಷ ಸ್ಥಾನ ಕೊಡಬೇಕು, ಚೇರ್ಮನ್ ಕೊಡಬೇಕು. ಇಲ್ಲಿವರೆಗೆ ನೀವು ಪಟ್ಟಿಲ್ಲ. ಇಲ್ಲಿವರೆಗೆ ನಾವು ತಿರುಗಿ ಏನಂತಂದ್ರೆ ನಮ್ಮ ಸಾಗರ್ ಖಂಡ್ರೆ ಅವರಿಗೆ ನಾವು ಪ್ರಚಂಡ ಬಹುಮತದಿಂದ ನಾವು ಗೆದ್ದು ನಾವು ತೋರಿಸ್ತೀವಿ. ಯಾಕಂತಂದ್ರೆ ನಾವು ಸತ್ಯವಾಗಿ ಹೇಳ್ತೀವಿ, ಸತ್ಯವಾಗಿ ನುಡಿತೀವಿ. ನಮ್ಮ ಕ್ರೈಸ್ತರ ಒಂದು ಪ್ರಾರ್ಥನೆ ಗುರಿ ಏನಾಗಿದೆ, ನಮ್ಮ ಈಶ್ವರ್ ಖಂಡ್ರೆ ಅವರ ಮಗನಾಗಿರ್ತಕ್ಕಂಥ ಅವರ ಸಾಗರ್ ಖಂಡ್ರೆ ಅವ್ರನ್ನ ಗೆಲ್ಲಿಸ್ತೀವಿ ಅಂತ ಹೇಳ್ತೀವಿ. ಮತ್ತು ಇವೊಂದೇನಂತಂದ್ರೆ ನಾವು ಎಲ್ಲರೂ ಕ್ರೈಸ್ತರು ಏನಂತಂದ್ರೆ ಕಾಂಗ್ರೆಸ್ಗೋಸ್ಕರ ಪ್ರಾರ್ಥನೆ ಮಾಡ್ತೀವಿ, ಸತ್ಯವಾಗಿ ನಾವು ಕಾಂಗ್ರೆಸ್ಗಾಗಿ ದುಡಿತೀವಿ ಅಂತ ಹೇಳಿ 2 ಮಾತು ಮುಗಿಸ್ತೀವಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕ್ರಿಸ್ತ. ನಾನೆಲ್ಲರಿಗೂ ವಂದಿಸವಾಗಿದ್ದೇನೆ. ಈ ಸಮಯದಲ್ಲಿ ನಮಗೆ ಅತ್ಯಾನಂದ ಆಗ್ತದೆ. ಯಾಕಂದರೆ ನಾನು ಹೆಚ್ಚು ಕಡಿಮೆ ಜಾನ್ ವೆಸ್ಲಿ ಸರ್ ಜೊತೆ 15-20 ವರ್ಷದಿಂದ ಇದ್ದೀನಿ. ನಾನು ಅದೇ ಹೇಳ್ತಿದ್ದಕ್ಕೆ ನಮ್ಮ ಕ್ರೈಸ್ತರಿಗೆ ಏನಾದ್ರು ಕೊಡಬೇಕು. ನಾನು ಯಾರು ಕೊಡ್ತಾ ಇರೋ ಗೊತ್ತಿಲ್ಲ, ನಮ್ಮ ಕ್ರೈಸ್ತರಿಗೆ ಕೊಡಬೇಕು. ಆ ಸಮಯದಲ್ಲಿ ಸಂಜಯ್ ಜಾಗೀರ್ದವ್ರಿಗೆ ಯೂತ್ ಪ್ರೆಸಿಡೆಂಟ್ ಕೊಟ್ಟರೆ ನಮ್ಗೆ ಭಾಳ ಸಂತೋಷ ಆಯಿತು. ನಾವು ಅವ್ರಿಗೆ ಬೈಕ್ ರ್ಯಾಲಿ ಮಾಡಿದ್ವಿ ಪೂರ್ತಿ ಬೀದರಲ್ಲಿ. ಅಂದರೆ ನಮಗೊಂದು ಹೆಮ್ಮೆ ಮಾತಂದರೆ ನಮ್ಮ ಕ್ರೈಸ್ತರಿಗೆ ಒಂದು ಸ್ಥಾನ ಕೊಡ್ತೀವಿ. ಯಾಕಂದರೆ ಕ್ರೈಸ್ತರಿಂದ ಇಂಡಿಯಾದಲ್ಲಿ ಕಾಂಗ್ರೆಸ್ ಸಪೋರ್ಟ್ ಇದೆ. ಎಲ್ಲರೂ ನಮ್ಮ ಬ್ರದರ್ಸ್ ಎಲ್ಲ ಹೇಳಿದ್ರು, ಕ್ರೈಸ್ತರಂದ್ರೆ ಒಂದು ಈ ಕೈ ಏನಿದೆ 5 ಬಳ್ಳು, ಕಾಂಗ್ರೆಸ್ ಕೈ, ಕ್ರೈಸ್ತರ ಕೈ, ಕ್ರೈಸ್ತರ ಕೈ, ಕಾಂಗ್ರೆಸ್ ಕೈ, ಈ ಥರ ಇದೆ ಅಂತಾರಲ್ಲ. ಧಾರವಾಡಮ್ಮ, ರಾಯಚೂರು ಎಜುಕೇಷನ್ ಆ ಥರ ಇದೆ. ಹಾಗೆ ಕ್ರೈಸ್ತರ ಕೈ, ಕಾಂಗ್ರೆಸ್ ಕೈ ಒಂದೇ. ಇವತ್ತಿನವರೆಗೆ ಯಾವುದೇ ಎಲ್ಲಾರೇ ಹೋಗಿ ಕೇಳ್ರಿ, ನೀವು ಯಾರಿಗೆ ಹಾಕ್ತೀರಿ ಕಾಂಗ್ರೆಸ್ ಅಂತ, ಕ್ರೈಸ್ತರಿಗೆ ಯಾರಿಗೂ ಕೇಳ್ರಿ. ನಾನೇ ಒಂದು ಎಕ್ಸಾಂಪಲ್ ಹೇಳ್ತೀನಿ. ನಾನು ಎಷ್ಟೋ ಸಲ ನಮ್ಮ ಗುರುಗಳಿದ್ದರು, ಕಾಂಗ್ರೆಸ್ ಇದು BJP ಆ ಕಡೆ ಈ ಕಡೆ ನೋಡಪ್ಪ ಸ್ವಲ್ಪ ಸಪೋರ್ಟ್ ನಮ್ಮವರ, ನಮ್ಮ ಕೈಯಲ್ಲಿ ಹೋಗಿಲ್ಲ. ಯಾಕೆ ತಗೊಂಡು ತಿರುಗಿನಿ ಇಲ್ಲೆಲ್ಲೇ ಕನ್ವೆನ್ಸಿಂಗ್ ಹೋಗೋರ ಜೊತೆ ಅದು ಹಾಕುವಂಥ ಸಮಯದಲ್ಲಿ ನಮ್ಮ ಕೈ ಈ ಕೈಗೆ ಹೋಗ್ತು. ಹಾಗಾಗಿ ಜಾನ್ ವೆಸ್ಲಿ ಸರ್ಗೊಂದು ಮತ್ತು ನಮ್ಮ ಬಚ್ಚನ್ ಅವರಿಗೆ, ಯುವಕರಿಗೆ ಒಳ್ಳೆಯ ಒಂದು ಅವಕಾಶ ಸಿಕ್ಕಿದೆ. ಈಗ ಸಂಜಯ್ ಜಾಗೀರ್ದವ್ರಿಗೆ ನಾವು ಹೇಳಿದ್ವಿ ನಮ್ಮ MLC ಆಗಬೇಕು ಅಂತ. ಮುಂದೆ ನೆಕ್ಸ್ಟ್ MLC ಇಂಥವ್ರು ಬಂದರೆ ಈಗ ಇವತ್ತಿಲ್ಲ ನಾಳೆ ಇದೇ ಸಮಯ ಹಿಂಗಿರಲ್ಲ. ಖರ್ಗೆ ಸಾಹೇಬ್ರಿಗೆ ಇವತ್ತಿಂದ ಇಂಡಿಯಾದಲ್ಲಿ ನಂಬರ್ 1 ಆಗಿದೆ. ಯಾರು ಯೋಚನೆ ಮಾಡಿದ್ರಾ ಇದರಿಂದ ಇದ್ದು ವ್ಯಕ್ತಿ ಆಗ್ತಾರೆ. ಹಾಗೆ ಇವ್ರ ಭವಿಷ್ಯನೇ ಇಲ್ಲೇ ಇದೆ. ಸೊ ಅದಕ್ಕಾಗಿ ನಾವು ಕಾಂಗ್ರೆಸ್ ಮೇಲೆ ನಮಗೆ ನಂಬಿಕೆ ಇದೆ. ಈಗ ನಮ್ಮ ಜಾನ್ ವೆಸ್ಲಿ ಸಾರಿಗೆ ಮತ್ತು ಬಚ್ಚನ್ ಅವರಿಗೆ ಎಲ್ಲರೂ ನಾವು ಒಂದೇ ಹೇಳ್ತೀವಿ. ಯಾಕಂದರೆ ಅವ್ರು ಮಾಡಿದ ಒಂದು ಕಷ್ಟಕ್ಕೆ, ಅವ್ರು ಮಾಡಿದ ತ್ಯಾಗಕ್ಕೆ ದೇವ್ರು ಫಲ ಕೊಟ್ಟರು. ಯಾಕಂದರೆ ನಮ್ಮ ದೇವರು ಉದಿರಿ ದೇವರಲ್ಲ. ಪ್ರಾರ್ಥನೆ ಮಾಡಿರಿ, ಕೆಲಸ ಮಾಡಿರಿ, ಆಗಿದ್ದಾಗಿದೆ ನಿಮಗೆ ರಿವಾರ್ಡ್ ಸಿಗ್ತದೆ. ಇಲ್ಲಪ್ಪ ಅಲ್ಲಿ ಹೋಗಿ ವಾಪಸ್ ಬಂದೆ. ನಮ್ಮ ಒಂದು ಮಾತು ಹೇಳ್ತೀನಿ. ಲಾಸ್ಟ್ ಟೈಮಲ್ಲಿ BJPಲಿಂದ ಕೆಲವು ಜನ ಬಂದು ರೆವಿನ್ಯೂಲ್ ಪ್ರಾರ್ಥನೆ ಮಾಡಿದ್ರು. ಇವ್ರು ಎಷ್ಟೆಲ್ಲ ಸೋತಾರ, ಯಾರು ನಮ್ಮ ಇದು ಸೌತಿಗೆ BJPಯಿಂದ ಗೆದ್ದಿದ್ರಲ್ಲ, ಶೈಲೇಂದ್ರ ಬೆಳೆದಾರೆ. ಅವ್ರ ತಾಯಿ ಹೇಳಿದ್ರು 14 ವರ್ಷ ವನವಾಸ ಕಳೆದು ಬಂದೀವಿ, ನಿಮಗೆ ಗವಿದಾಗ ಬಂದೀವಿ ಸಾಬ್ರೆ, ಏನಾಗ್ತಂದ್ರೆ ನಮ್ಮ ಗವಿದಾಗ ಗೆದ್ದು ಹೋಗ್ತಾರೆ, ಗೆದ್ದಾರಲ್ಲ. ಹಾಗೆ ನಮ್ಮ ಕ್ರೈಸ್ತರಿಗೆ ಸತ್ಯ ದೇವರಿದ್ದಾನೆ, ಸತ್ಯ ಜನ ಇದ್ದೀವಿ, ಸತ್ಯ ನಡೀತಾ ಇದೆ. ಅದಕ್ಕೆ ಕಾಂಗ್ರೆಸ್ನೂ ಸತ್ಯ ಇದೆ. ಈ ಸಲ ಎಲ್ಲ ಬ್ರದರ್ ಹೇಳಿದ ಪ್ರಕಾರ ನಾವು ಎಲ್ಲರೂ ಒಂದಾಗಿ ಒಮ್ಮನಸ್ಸಿನಿಂದ ಸಾಗರ್ ಖಂಡ್ರೆ ಅವ್ರಿಗೆ ಗೆಲ್ಸ್ಕೊಂತಂದ್ರೆ ನಮ್ಮ ಬೀದರ್ ಒಂದು ಕಿರೀಟ ಇದೆ. ಯಾಕಂದರೆ ಬೀದರ್ ಟಾಪ್ ಕರ್ನಾಟಕದಲ್ಲಿ. ಇದು ಒಂದು ವೇಳೆ MP ಸಣ್ಣ ವಯಸ್ಸಿನ ಹುಡುಗಾಗಿ ನಾವು MP ಅದ ನಮ್ಮ ಬೀದರ್ಗೆ ಭಾಳ ತೀರ್ತಿರ್ತಾರೆ. ಅದಕ್ಕೆ ಎಲ್ಲ ಕ್ರೈಸ್ತರಲ್ಲದೆ ಪ್ರತಿಯೊಬ್ಬ ಬೀದರ್ ಜನತೆ ನಾನು ರಿಕ್ವೆಸ್ಟ್ ಮಾಡ್ತೀನಿ ಅಂದರೆ, ಯುವ ಮುಖಂಡ ಬಂದಿದ್ದಾನೆ, ಅವನ್ನೆಲ್ಲ ಸಪೋರ್ಟ್ ಮಾಡಿ ಬೀದರ್ ಒಂದು ಹೆಸರು ಗಳಿಸ್ಬೇಕಾದ್ರೆ ನಾವು ಸಾಗರ್ ಖಂಡ್ರೆ ಅವ್ರಿಗೆ ಗೆಲ್ಸೋಕ್ಕೆ ಎಲ್ಲರೂ ಶ್ರಮ ಪಡಬೇಕು. ಅದಕ್ಕಾಗಿ 2 ಮಾತಾಡೋಕ್ಕೆ ಚಾನ್ಸ್ ಕೊಡಿದ್ವಿ ನಾವು. ನಮ್ಮ ಸಹೋದರ ಜಾಗೀರ್ದವರಿಗೆ, ಶಿರೋಮಣಿ ಅವರಿಗೆ ಶ್ರೀಮಂಡಲ್
ನಮ್ಮ ಬ್ರದರ್ ಶ್ಯಾಮಣ್ಣ ಅವರಿಗೆ, ಶಿರೋಮಣಿ ಬ್ರದರ್, ಇವರು ಒಳ್ಳೆ ಲೀಡರ್. ಇವರೆಲ್ಲ ನಾವೆಲ್ಲ ಬೆನ್ನಿನಿಂದ ಸಪೋರ್ಟ್ ಮಾಡ್ತೀವಿ ನಮ್ಮ ಜನ ಬೆಳೀಲಿ ಅಂತ. ಅದೇ ರೀತಿ ಇವು ಸಿಂಧೇಶ್ವರ ದೇವರು ಕೊಟ್ಟ ಅದ್ಭುತಕ್ಕಾಗಿ ಒಂದೇ ಹೇಳ್ತಾ ಎರಡು ಮಾತು ಮುಗಿಸ್ತೀನಿ. ಜೈ ಕಾಂಗ್ರೆಸ್, ಜೈ ಹಿಂದ್.